ನಾನು ಒಬ್ಬನೇ ಬಡಪಾಯಿ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಏನಾದರೂ ಕಾಣಿಸ್ತಾ ಇದೆಯಾ? KGF ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಥರ ಅನ್ನಿಸ್ತಾ ಇದೆ ನನಗೆ. ಫಸ್ಟ್ ಇದ್ದಿದ್ದು ಈ ಮನೆ ಡಾರ್ಲಿಂಗ್ಸ್. ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾ ಇದ್ದಿದ್ದು ಈ ಮನೆಗೆ. ಈಗ ಒಬ್ಬನೇ ಹೋಗ್ತಾ ಇದ್ದೀನಿ ಡಾರ್ಲಿಂಗ್ಸ್. ನಮ್ಮಮ್ಮ ಏನೋ ತೋರಿಸ್ತಾ ಇದೆ. ಜುಮ್ಕಿ ಅಂತ ಮಾಡೋ ಇದನ್ನ ಜುಮ್ಕಿ ಮಾಡ್ಕೋತಾ ಇದ್ದೆ ಇದ್ರಲ್ಲೇ. ಚೆನ್ನಾಗಿತ್ತು ಅದು. ಥ್ಯಾಂಕ್ ಯು ಸೋ. ನೋಡಿ, ಅಕ್ಷತೆಗಿಂತ ಫಾತಿಮಾನ ಇಷ್ಟಪಡೋರು ಜಾಸ್ತಿ ಇದ್ದಾರೆ. ಫಾತಿಮಾ ಬರ್ಬೇಕಿತ್ತಂತೆ ಚಾಮುಂಡಮ್ಮ ಟೆಂಪಲ್ಗೆ. ಬಾ ಮೆಟ್ಲಿಳ್ಕೊಂಬಂದ್ರೆ ನೋಡಿ ಹಿಂದೆ ಲಾಕ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ನಮ್ಮ ಅಮ್ಮ ಅವ್ರ ಊರಿಗೆ ಬಂದಿದ್ದೀನಿ. ನೀವು ಇಲ್ಲೇನು ನೋಡ್ತಾ ಇದ್ರೆ ಇದು ನಮ್ಮ ಮಾವ ಅವ್ರ ಜಮೀನು. ಇಲ್ಲಿಗೆಲ್ಲ ನಮ್ಮ ಅಜ್ಜಿ ಇದ್ದಾಗ ತುಂಬ ಸಲ ಬಂದಿದ್ವಿ. ನಮ್ಮ ಅಜ್ಜಿ ತೀರೋದ್ಮೇಲೆ ಬಂದೇ ಇರಲಿಲ್ಲ. ಇವಾಗ ಬರ್ತಾ ಇದ್ದೀವಿ. ನೋಡಿ, ಇದು ನಮ್ಮ ಊರಿನ ಗ್ರಾಮ ದೇವತೆ ತಾಯಿ ಹೊನ್ನೆ ತಾಳಮ್ಮನ ಅವರ ದೇವಸ್ಥಾನ. ಏನೋ ಇರ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಬಹಳ ದೊಡ್ಡದು ಒಂದು ಮನೆ ಮರ ಇತ್ತಂತಲ್ಲಿ ಈ ಬಜ್ಜಿ ಇದೇ ಜಾಗದಲ್ಲಿ. ಅವಾಗ ಏನ್ ಮಾಡಿದ್ರು, ಆ ತಳಭಾಗದಲ್ಲಿ ಈ 7 ಕಲ್ಗಳನ್ನ ಮಾಡ್ಬಿಟ್ಟು ಹೊಂಟೋಗ್ರು ಹೊಂಟೋದ್ರು. ಇನ್ನು ಸುಮಾರು ವರ್ಷಗಳ ಕಾಲ ಅದನ್ನ ಮಡಗದ ಮೇಲೆ ಸ್ಥಾಪನೆ ಆಗೋದಿಲ್ಲ. ಅವ್ರಿಗೆ ಕನಸಲ್ಲಿ ಬಂದು ಹೇಳ್ತಂತೆ, ನೋಡಪ್ಪ ನಾವೊಂದು ಲಿಂಗ, ನನ್ನ ಜೊತೆ 5-6 ಜನ ಅಕ್ಕಂಗಿರಿದ್ದೀವಿ ನಾವು, ನನ್ನ ಹೆಸರು ಹೊನ್ನೆ ತಾಳಮ್ಮ ಅಂದ್ಬಿಟ್ಟು ನನ್ನ ಕುಂದಿ ನಾನು ಅವ್ರ ಮನೆ ದೇವ್ರ ಆಗ್ತಪ್ಪ ಅಂತ ಬಂದೆ. ಅವ್ನಿಗೇನೋ ತಿಳಿದೋ ತಿಳಿದಿಲ್ವೋ ತಂದ್ಬಿಟ್ಟು ನನಗೆ ಇಲ್ಲಿ ಮಾಡ್ಬಿಟ್ಟೋಗ್ಬಿಟ್ಟ. ನನಗೆ ಧೂಪ ಇಲ್ಲ, ಪೂಜೆ ಇಲ್ಲ, ನಾನೊಂದು ಪೂಜೆ ಕೊಡ್ಸ್ಕೊಡಪ್ಪ ಅಂತ ಹೇಳಿ ಕನ್ಸಲ್ಲಿ ಬಂದು ಹೇಳ್ತು ಬೆಳಗಿನ ಜಾವ. ಅದು ಹೆಂಗೆ ಅಂದ್ರೆ, ವಿಡಿಯೋ ಮಾಡಿದ್ರೆ ಯಾವ ಥರ ಕಾಣಿಸ್ತಾ ಆ ಥರ ಕನ್ಸಲ್ಲಿ ಕಾಣ್ತಾ ಇತ್ತಂತೆ ಅವ್ರಿಗೆ. ಅಯ್ಯಪ್ಪ ಬೆಳಗಿನ ಜಾವ 5 ಗಂಟೆಗೆ ಬಂದು ನೋಡೋರು. ಇಲ್ಲಿ ಬಂದು ನೋಡಿದಾಗ ಹೊನ್ನೆ ಮರ ತಳಭಾಗದಲ್ಲಿ ಈ ಕಲ್ಗಳಿದ್ವು ಎಲ್ಲ ಬೆಳೆ ಬೆಳ್ಕೊಂಡು ಎಲ್ಲ ಇದಾಗಿದ್ದು. ಅವಾಗ ಏನು ಮಾಡಿದ್ರು, ಆಯ್ತಮ್ಮ ನಾನು ವರ್ಷಕ್ಕೋಸ್ಕರ ಧೂಪ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದು ಇದು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಕ್ಕಪ್ಪ ಪುಟ್ಟ ಮುಡಿಯೆಲ್ಲ ಕಳಿಸಿ ಆ ಚೋಳ್ರ ಕಾಲದಲ್ಲಿ ಒಂದು ದೇವಸ್ಥಾನವೂ ಆಯ್ತು ಇಲ್ಲಿ. ಡಾರ್ಲಿಂಗ್ಸ್, ನೀವು ಏನೇ ಹೇಳಿ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಒಂದೊಂದನ್ನು ಚಾಲೆಂಜ್ ಕೂಡ ಮಾಡೋದಕ್ಕಾಗಲ್ಲ. ನೋಡಿ, ಕನ್ಸಲ್ಲಿ ಬಂದು ಹೇಳಿದ ಥರನೇ ಅವ್ರು ಅಲ್ಲೋಗಿ ನೋಡಿದಾಗ ಅದೇ ಥರ ಕಲ್ಲುಗಳಿದ್ದಾಗ ಏನು ಹೇಳೋಕ್ಕಾಗುತ್ತೆ ಇದಕ್ಕೆಲ್ಲ? ನಂಬಿಕೆ ಡಾರ್ಲಿಂಗ್ಸ್, ಅಷ್ಟೇ, ಜಸ್ಟ್ ಬಿಲೀಫ್. ಸೊ ಡಾರ್ಲಿಂಗ್ಸ್ ಬಂದಾಯಿತು. ಬಂದು ಅಮ್ಮನವರ ದರ್ಶನ ಕೂಡ ಆಯಿತು, ಊಟ ಕೂಡ ಆಯಿತು. ಏನೇ ಮಾಡ್ತಾ ಇದ್ಯಾ? ಊಟ ಆಯ್ತಲ್ಲ, ಅದಕ್ಕೆ ಕೂತಿದ್ದೀನಿ ಅರಗ್ಲಿ ಅಂತ. ಇನ್ನೇನಿಲ್ಲ ನಿನಗೆ. ಡಾರ್ಲಿಂಗ್ಸ್, ದೇವಸ್ಥಾನದ ಮುಂದೆನೆ ನಮ್ಮ ಮನೆಯವರೆಲ್ಲ ಹೆಂಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ನಮ್ಮ ಮಣ್ಣವಣ್ಣ ನೀರು ಕುಡಿತಾ ಇದ್ದಾರೆ. ನೋಡಿ, ನಮ್ಮ ಅತ್ತಿಗೆ ಮಣ್ಣವಣ್ಣ ತೋರಿಸ್ರಲ್ಲ, ಅವ್ರ ವೈಫು ರಂಜು ಅಕ್ಕ, ನಮ್ಮ ಅಕ್ಕ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ನಮ್ಮ ವ್ಲಾಗಲ್ಲಿ. ಹಾಯ್ ಮಾಡಿ ಅಕ್ಕ. ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆ, ನಾನು ಬೆಂಗಳೂರಲ್ಲಿದ್ದೆ. ಸೊ ನಮ್ಮ ಅಕ್ಕ ಹೇಳಿದ್ದು ಒಂದು 17 ಫಸ್ಟ್ ಶುಕ್ರವಾರ ಬರ್ತೀನಿ ಬಾ ಅಂತ. ಸೊ ಅಕ್ಕನಿಂದ ದರ್ಶನ ಸಿಕ್ಕಿದೆ. ಅಕ್ಕನ ಫ್ರೆಂಡ್ಸು 1 2 ಇದ್ರು ನಮ್ಮಮ್ಮ. ಯಾಕಕ್ಕ ನಗ್ತಾ ಇದೆ ಮೆತ್ಗೆ? ಒಬ್ಬರು ಫ್ರೆಂಡ್ಸ್ ಇದ್ದಾರೆ ಡಾರ್ಲಿಂಗ್ಸ್. ನೋಡಿ, ಅವ್ರು ಮಿಸ್ ಆಗಿಬಿಟ್ಟಿದ್ರು. ಹಾಯ್ ಮಾಡಿಬಿಡಿ ಮೇಡಮ್. ಓಕೆ, ನೋಡಿ ಎಲ್ಲರೂ ಪ್ರೆಸೆಂಟ್, ಇಷ್ಟು ಜನ ಇದೆ. ಹೊಸ ಬೈಕ್ ಇದು. ಬೈಕ್ನ ಒಂದು ರೌಂಡಿಂಗ್ ಹೋಗಿ ಬರ್ತಾರೆ, ನೋಡ್ಕೊಳ್ಳಿ. ಸೊ ಡಾರ್ಲಿಂಗ್ಸ್, ಎಷ್ಟೋ ವರ್ಷಗಳಾದಮೇಲೆ ನಮ್ಮ ಅಜ್ಜಿ ಊರಿಗೆ ಬಂದಾಯಿತು. ನಮ್ಮ ಗ್ರಾಮ ದೇವತೆ ದರ್ಶನ ಕೂಡ ಆಯಿತು. ಇವಾಗ ಬನ್ನಿ, ಲೆಟ್ಸ್ ಗೋ. ಹೌದಾ? ಮುಗಿತಾ ಪೂಜೆ? ಮುಗಿತಾ? ಅಷ್ಟೇನ ಪೂಜೆ? ನಿಮ್ಮ ಅಲ್ಲಿ ಚೆನ್ನಾಗಿದೆ ಅತ್ತೆ. ಹೊಗೆ ಉಡಿ ಹಾಕಿದ್ರೆ ಹಿಂಗಾಗುತ್ತೆ ನೋಡಿ. ಹೊಗೆ ಉಡಿ ಹಾಕಿದ್ರೆ ಈ ಥರ ಅಂದ್ರೂ ಆಗ್ತೀಯ ಅಲ್ವಾ ಅತ್ತೆ? ಇಲ್ಲ ಆಗ್ತಾ ಇಲ್ಲ. ಮತ್ತೆ ಏನಿದು ಕವರಲ್ಲಿ ಇರೋದು? ಕವರಿಯಲ್ಲೇನು ಅಡಿಕೆ. ಸೊ ಡಾರ್ಲಿಂಗ್ಸ್, ಇದು ನಮ್ಮ ಅಮ್ಮ ಅವರ ಊರು. ಹೆಸರು ಬಂದು ಕೊತ್ತೆಗಾಲ ಅಂತ. ಇದೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಮಾವ ಅವರ ಮನೆ. ಇವರು ನಮ್ಮ ಮಾವ. ಹೆಂಗಿದ್ರ ಮಾವ? ಚೆನ್ನಾಗಿದ್ದೀರಾ? ಇವರು ನಮ್ಮ ಮಾವ. ಇದು ನಮ್ಮ ಮಾವ ಅವ್ರ ಮನೆ. ಫಸ್ಟ್ ಇದ್ದಿದ್ದು ಈ ಮನೆ ಡಾರ್ಲಿಂಗ್ಸ್. ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡೋಕ್ಕೆ ಬರ್ತಾ ಇದ್ದಿದ್ದು ಈ ಮನೆಗೆ. ಈಗ ನೋಡಿ, ಅವಾಗ ಹೆಂಗಿತ್ತು ಮನೆ. ಇದು ಸ್ವಲ್ಪ ಇವಾಗೆಲ್ಲ ಹಾಕ್ಸಿರೋದು, ಬಟ್ ಅವಾಗ ಎಲ್ಲ ಇಟ್ಕೆ ಮನೆ ನೋಡಿ ಡಾರ್ಲಿಂಗ್ಸ್. ಇವಾಗ ಈ ಥರ ಮಾಡ್ಕೊಂಡಿದ್ರೆ, ಬಟ್ ಅವಾಗ ಹೀಗಿತ್ತು. ಇವಾಗ ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ರು ಮಾವನ ಮನೆ ಆಗ್ತಾಯಿದೆ. ಬನ್ನಿ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಡಾರ್ಲಿಂಗ್ಸ್. ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಇಲ್ಲೆಲ್ಲ ಏನೇನೋ ಬೆಳೀತಾ ಇದ್ರು. ಅಲ್ಲೇ ನಮಗೆ ಕೆರೆ ಕಾಣಿಸುತ್ತೆ, ತುಂಬ ದೊಡ್ಡದು. ಇಲ್ಲಿಂದ ಸ್ವಲ್ಪ ದೂರ ಡಾರ್ಲಿಂಗ್ಸ್ ಅಷ್ಟೇ. ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವು, ನಾನು ಅಕ್ಷತಾ ಎಲ್ಲ. ಬಟ್ ಇವಾಗೆಲ್ಲ ಸ್ವಲ್ಪ ಮನೆಗಳು ಈ ಥರ ಆಗಿದೆ. ಬಟ್ ಅವಾಗೆಲ್ಲ ಇಟ್ಕೆ ಮನೆಗಳು ಡಾರ್ಲಿಂಗ್ಸ್.
ಕ್ರೇಜಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಇನ್ನೊಬ್ರು ಮಾವನ ಮನೆ ಇಲ್ಲಿ ರೆಡಿ ಆಗ್ತಾ ಇದೆ. ಪ್ರಭ್ಮಾವ ಅಂತ, ರಂಜೋಕ ಅಂತ ತೋರಿಸ್ದೆ ಅಲ್ಲ, ಅವ್ರ ಡ್ಯಾಡಿ ಅಂದರೆ ನಮ್ಮಮ್ಮನ ಅಣ್ಣ. ನೋಡಿ ಡಾರ್ಲಿಂಗ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಕೆರೆ. ಆ ಕೆರೆಯಿಂದ ರೋಡ್ ಹೀಗೆ ಬಂದರೆ ಅಲ್ಲಿ ಒಬ್ಬರು ಮಾವನ ಮನೆ, ಇಲ್ಲಿ ಇವಾಗ ಇನ್ನೊಬ್ರು ಮಾವನ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ನಾದ್ನೀರ್ಗೋಸ್ಕರ ನಮ್ಮ ಅತ್ತಿಗೆ ಕಟ್ಟಿರೋದು ಮನೇನ. ಹೌದಾ? ತುಂಬ ಚೆನ್ನಾಗಿ ಕಟ್ಟಿಸ್ತಾ ಇದ್ದಾರೆ. ಹಿಂದೆ ನೋಡಿ ಡಾರ್ಲಿಂಗ್ಸ್ ಎಷ್ಟು ಸ್ಪೇಸ್ ಇದೆ, ಸಖತ್ತಾಗಿದೆ ನೋಡಿ ಡಾರ್ಲಿಂಗ್ಸ್. ಹಿಂದೆ ಕೂಡ ಸ್ಪೇಸು, ಅಲ್ಲೇ ರಿವರ್. ಆ್ಯಕ್ಚುಲಿ ಈ ಥರ ಒಂದು ಫಾರ್ಮ್ ಹೌಸ್ ಅಥವಾ ನಮ್ಮ ನೇಟಿವಲ್ಲಿ ಒಂದು ಮನೆ ಇದ್ದರೆ ಸೂಪರ್ ಆಗಿರುತ್ತೆ ಸಿಟಿ ಲೈಫಿಂದ ಬರೋದಕ್ಕೆ. ಡಾರ್ಲಿಂಗ್ಸ್, ಸೀತಾಫಲದ್ದು ಮರ ನೋಡಿದ್ದೀರಾ? ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಸೀತಾಫಲ. ಇಲ್ಲೆಲ್ಲ ಇಲ್ಲಿ ನೋಡಿ ಎಷ್ಟು ಚಿಕ್ಕದಿದೆ ಸೀತಾಫಲ. ಎಷ್ಟೊಂದು ವರ್ಷಗಳಾಗೋಯ್ತು ಅನ್ಸುತ್ತೆ ನಾನು ಸೀತಾಫಲ ತಿಂದು. ನೋಡಿ ಸೀತಾಫಲ ಎಷ್ಟು ದೊಡ್ಡದಿದೆ ನೋಡಿ ಮರ, ಫುಲ್ಲು ಅಲ್ಲಿ ತನಕನೂ, ಅಲ್ಲಿಂದ ಇಲ್ಲಿ ತನಕ. ಅಕ್ಕ ಇನ್ನೂ ಮರ್ತಿಲ್ಲ ಹಳೇ ಗೇಮ್ಸ್ಗಳನ್ನ. ಇವಾಗ ನೆನಪಾಗಿದೆ ನೋಡಿ. ಹೌದು, ಇದ್ರಲ್ಲಿ ನಾವು ಹೆಣ್ಣು ಗಂಡು ಅಂತ ಮಾಡ್ಕೊಂಡು ಮದುವೆ ಆಟ ಮಾಡ್ತಿದ್ವಿ. ಅಲ್ಲಿ ನಾನು ಹೇಳಿಲ್ವಾ ಮತ್ತೆ? ಹೌದು ಹೌದು ರಾಜಿ. ವಾವ್ ರಾಜಿ, ಸೂಪರ್ ಕಣೆ. ಶಕ ಬಂತು, ವೆರಿ ಗುಡ್. ಮಮ್ಮ ಏನೋ ತೋರಿಸ್ತಾ ಇದ್ದೆ, ಕಿತ್ತೆ ಹೋಯ್ತು. ಹಿಂಗ್ ಜುಮ್ಕಿ ಅಂತ ಮಾಡೋ ಇನ್ನ ಜುಮ್ಕಿ ಮಾಡ್ಕೋತಾ ಇದ್ದೆ ಇದ್ರಲ್ಲೇ. ಅದ್ರಲ್ಲಿ ಜುಮ್ಕಿ ಮಾಡವು, ಜುಮ್ಕಿ ಕಿವಿಗೆ ಹಾಕೋತಿದ್ದು. ಈ ಮತ್ತೆ ಈಗಲೂ ಮಾಡಿ ಹಾಕೊಳಮ್ಮ, ಸುಮ್ಮನೆ ಯಾಕೆ ನಿನಗೆ ಗೋಲ್ಡು ಎಲ್ಲ. ವಾವ್ ಚೆನ್ನಾಗಿದೆ ಮಮ್ಮಿ ಜುಮ್ಕಿ. ಇದನ್ನೇ ಹಾಕೋ, ಇದನ್ನೇ ಹಾಕೋ ಮಮ್ಮಿ, ಚೆನ್ನಾಗಿದೆ. ಇದೇ ತರದ್ ಕೊಡಿಸ್ತೀನಿ ನಿನ್ಗೆ. ನನ್ಗಾಗ್ತೀಯ ಜುಮ್ಕಿನ? ನಮ್ಮ ಅಕ್ಕ ಮಾಡ್ಕೊ ಬಂದ್ರು ಜುಮ್ಕಿನ ಅಕ್ಕ. ಇದು ವಾವ್ ಸೂಪರ್ ಆಗಿದೆ ಅಕ್ಕ. ಒಂದೆರಡು ಜೊತೆ ಪಾರ್ಸಲ್ ಕಳ್ಸಕ್ಕ. ಬಾಯ್ ಅಕ್ಕ, ಬಾಯ್ ಬಾಯ್ ಅತ್ತೆ, ಬಾಯ್. ಸೊ ಡಾರ್ಲಿಂಗ್ಸ್, ನೀವಿಲ್ಲೇ ನೋಡ್ತಾ ಇದ್ರೆ ಇದು ಉದ್ಭವ ಆಗಿರುವಂಥ ಗಣಪತಿ. ಯಾವುದೇ ರೀತಿ ವಿಗ್ರಹನ ಕೆತ್ತಿರೋದಲ್ಲ, ಅದಾಗದೆ ಉದ್ಭವ ಆಗಿರೋದು. ಬೇಗ ಬೇಗ ನಮಸ್ಕಾರ ಮಾಡ್ಕೊಬಿಡಿ. ಸೊ ಡಾರ್ಲಿಂಗ್ಸ್, ಇವಾಗ ನಾವು ಹೋಗ್ತಾ ಇರೋದು ನಮ್ಮಮ್ಮ ಚಾಮುಂಡಮ್ಮ ಇರುವಂಥ ಜಾಗಕ್ಕೆ, ಅಂದರೆ ಚಾಮುಂಡಿ ಬೆಟ್ಟಕ್ಕೆ. ಮೊದಲನೇ ಆಷಾಢ ಶುಕ್ರವಾರ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಲಾಸ್ಟ್ ಟೈಮ್ ಅಂತೂ ವರ್ಸ್ಟ್ ಆಗಿತ್ತು ಮೇಂಟೆನೆನ್ಸು. ಇವಾಗ ಬನ್ನಿ ಹೇಗಿದೆ ನೋಡೋಣ. ಎಂಟ್ರಿ ಆಗ್ತಿದ್ದಂಗೆ ಇದು ಮೆಟ್ಲು ಹತ್ಬೇಕಾದ್ರೆ ಡಾರ್ಲಿಂಗ್ಸ್, ಇಲ್ಲಿ ವಾಶ್ರೂಮ್ಸ್ಗಳೆಲ್ಲ ರೆಡಿ ಮಾಡಿದ್ದಾರೆ. ಹೊರಗಡೆ ನಿಂತಿರೋರು ಯಾರಿದ್ದೀರಾ ಬಂದ್ಬಿಡಿ, ಇನ್ನು 2 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಅನೌನ್ಸ್ ಮಾಡ್ತಾ ಇದ್ದಾರೆ. ಎಕ್ಸಿಟ್ ಅಷ್ಟೇ ಇರುತ್ತೆ, ಎಂಟ್ರಿ ಇರೋದಿಲ್ಲ. ಆಮೇಲೆ ಯಾರಿಗೂ ಕೂಡ ಬಿಡೋದಿಲ್ಲ. 6 ಗಂಟೆಗೂ ಮುಂಚೆ ಬನ್ನಿ ಡಾರ್ಲಿಂಗ್ಸ್, ಮೆಟ್ಲು ಹತ್ತಬೇಕಿದ್ರೆ. 6 ಗಂಟೆ ಆದರೆ ಗೇಟ್ನ ಕ್ಲೋಸ್ ಮಾಡಿಬಿಡ್ತಾರೆ, ಎಂಟ್ರಿ ಕೊಡೋದಿಲ್ಲ. ಇದೇ ಗೇಟ್ ಅವನ್ನೇ. ಉಯ್ ಮೆಟ್ಲೆಲ್ಲ ಹೆಂಗಾಗ್ಬಿಟ್ಟೈತೆ ನೋಡಿ ಡಾರ್ಲಿಂಗ್ಸ್. ಯಪ್ಪ ಫುಲ್ಲು ರೆಡ್ ಆಗ್ಬಿಟ್ಟಿದೆ. ಜೈ ಚಾಮುಂಡೇಶ್ವರಿ. ಡಾರ್ಲಿಂಗ್ಸ್, ಕುಂಕುಮ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂದರೆ ನೋಡಿ ಇಲ್ಲಿ. ಯಪ್ಪ ಕಾಲೆಲ್ಲ ರೆಡ್ಡಾಗಿ ಹೋಗಿದೆ, ಅಷ್ಟು ಕುಂಕುಮ ಹಾಕಿದ್ದಾರೆ. ಅಷ್ಟು ಆ್ಯಕ್ಚುಲಿ ಇದನ್ನು, ಈ ಕುಂಕುಮ ಹಾಕೋದನ್ನು ಈ ಥರ ಇದನ್ನು ಕಮ್ಮಿ ಮಾಡಬೇಕು ಅಥವಾ ಬ್ಯಾನ್ ಮಾಡ್ಬೇಕು ಅನಿಸುತ್ತೆ. ನೋಡಿ ಕಾಲು ನೋಡಿ, ಅಯ್ಯಪ್ಪ ರಕ್ತದ ಓಕುಳಿ ಆಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇಲ್ಲಿ ಕುಂಕುಮದಲ್ಲಿ. ಎಷ್ಟು ಕುಂಕುಮ ಹಾಕಿದ್ದಾರೆ ನೋಡಿ ಅದಕ್ಕೆ. ಅಯ್ಯಪ್ಪ, ಏನಂತೀರ ಈ ಕುಂಕುಮದ ಬಗ್ಗೆ? ಕುಂಕುಮನ ಅಲ್ಲೇ ಕೊಡ್ಬಾರ್ದು, ಅಲ್ಲೇ ಸ್ಟಾಕ್ ಮಾಡಿರ್ಬೇಕು. ಈಗ ಯಾಕಂದ್ರೆ ಮಳೆ ಬರ್ತಿರುತ್ತೆ ಪಾಪ, ಇದು ಸ್ಕಿಡ್ ಆಗುತ್ತೆ ನೋಡು ಈಗ. ಹೌದು ಡಾರ್ಲಿಂಗ್ಸ್, ನೋಡಿ ಹಿಂಗಾಗಿದೆ. ಪಕ್ಕ ಬೀಳ್ತಾರೆ ವಯಸ್ಸಾದವರು, ಅಥವಾ ಕಾಲು ಜಾರಿದ್ರೆ ನಾವು ಬೀಳ್ತೀವಿ. ಕಾಲು ಜಾರಿದ್ರೆ ಅಷ್ಟು ರೆಡ್ಡಾಗಿ ಹೋಗಿದೆ ಫುಲ್ ನೆಲನೇ. ನೋಡಿ ಡಾರ್ಲಿಂಗ್ಸ್, ನೆಲ ಎಲ್ಲ ಹೆಂಗಾಗೋಗಿದೆ ಅಂದರೆ ನೋಡಿ. ಓ ಮೈ ಗಾಡ್, ಯಾವ ಥರ ಆಗಿದೆ ನೋಡಿ ನೆಲ. KGF ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಥರ ಅನ್ನಿಸ್ತಾ ಇದೆ ನನಗೆ. ಸೀರಿಯಸ್ ಆಗಿ ಹೆಂಗೈತೆ ನೋಡು. ಆರಾಮಾಗಿ ಅವನ ಇವಾಗ ಬಂದಿದ್ರೆ ಮಾಡ್ಕೊಂಡು ಹೋಗ್ಬೋದಿತ್ತು ಶೂಟ್ನ. KGF ಮೂವಿ ಕ್ಲೈಮ್ಯಾಕ್ಸ್ ಸೀನ್ ಥರ ಇದೆ ನೋಡಿ,
ಫುಲ್ಲು ರಕ್ತದ ಓಕುಳಿ ಆಡ್ಬಿಟ್ಟಿದ್ದಾರೆ ಕುಂಕುಮದಲ್ಲಿ. ಯಪ್ಪ ಸಖತ್ತಾಗಿದೆ. ಬಟ್ ನೋಡಿ ಎಲ್ಲರೂ ಉದ್ದಕ್ಕೆ ಕುಂಕುಮ ಹಾಕ್ಕೊಂಡು ಹೋಗಿ ನಡಿದಾರ ಥರ ಮಾಡಿಬಿಟ್ಟವ್ರೆ ನೋಡಿ. ಹತ್ತಿ ಹಾಂ ಬುಸ ಅಂದ್ಕೊಂಡಿಬ್ರು ಬನ್ನಿ. ನೋಡಿ ಡಾರ್ಲಿಂಗ್ಸ್, ಎಲ್ಲರೂ ಚಾಮುಂಡಿ ಬೆಟ್ಟನ ಹತ್ತುತ್ತಾ ಇದ್ದಾರೆ ಎಲ್ಲ ನೋಡಿ. ಇಲ್ಲೊಂದು 4 ಜನ ಇದ್ದಾರೆ, ಅಲ್ಲೊಂದಿಬ್ರು ಬರ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ನೆಲ ನೋಡಿ ರಕ್ತದ ಓಕುಳಿ ಆಡಿದ್ದಾರೆ ಕುಂಕುಮದಲ್ಲಿ. ಯಪ್ಪ ನೋಡಿ ಡಾರ್ಲಿಂಗ್ಸ್, ಎಷ್ಟಿದೆ ಕುಂಕುಮ. ಅದನ್ನು ನಾವು ತುಂಡ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ ಈಸ್ ನಾಟ್ ರೈಟ್. ಏನು ಮಾಡ್ತಾ ಇದ್ದೀರಾ ನೀವಿಬ್ಬರು ಹತ್ತದೆ? ಹಾಂ, ಫಾರ್ ದ ಫಸ್ಟ್ ಟೈಮ್ ಡಾರ್ಲಿಂಗ್ಸ್ ಮೆಟ್ಲು ಹತ್ತುತ್ತಾ ಇದ್ರೆ ಸುಸ್ತಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಹತ್ತುತ್ತಾ ಇದ್ದಾರೋ ಗೊತ್ತಿಲ್ಲ ಡಾರ್ಲಿಂಗ್ಸ್. ಒಟ್ಟಿಗೆ ಅಂತೂ ಸ್ಟಾರ್ಟ್ ಮಾಡಿದ್ವಿ ಹತ್ತಕ್ಕೆ. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿದ್ದಾರೆ, ಸ್ವಲ್ಪ ಜನ ಇನ್ನೂ ಬರ್ತಾ ಇದ್ದಾರೆ. ನಾನು ಹತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಂದಿರು ಆಲ್ರೆಡಿ ಮುಂದೆ ಪಾಸ್ ಆಗಿಬಿಟ್ಟಿದ್ದಾರೆ. ಅಯ್ಯಪ್ಪ, ಆ್ಯಕ್ಚುಲಿ ಈಸಿಯಾಗಿ ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಕುಂಕುಮ ಹಾಕಿರೋದಕ್ಕೆ ಕಾಲು ಜಾರ್ತಾ ಇದೆ. ಎಲ್ಲೋದ್ರು, ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಮಾತ್ರ ಹತ್ತುತ್ತಾ ಇದ್ದೀನಿ. ಹತ್ತೋದೇ ಕಷ್ಟ, ನೀನು ಮಾತಾಡ್ಕೊಂಡು ಬೇರೆ ಹತ್ತುತ್ತಾ ಇದೆಯಾ? ದೇವ್ರ ದರ್ಶನ ಚೆನ್ನಾಗಾಯ್ತು ಅಂತ ಇವಾಗ ಹೋದ್ರೆ. ಹಾಂ ಆಯಿತು ಬಾ, ಫಸ್ಟ್ ಹತ್ತು ಮುಗಿಸು, ಆಮೇಲೆ ನೋಡುವ. ಅಯ್ಯೋ ಮೈ ಗಾಡ್, ಕಂಟಿನ್ಯೂಸ್ ಒಂದು ವಾರ ಹತ್ತಿದ್ರೇನಾ ಸಾಕು, ಒಂದೇ ವಾರಕ್ಕೆ. ಕಂಟಿನ್ಯೂಸ್ ಒಂದು ವಾರ ಅಲ್ಲ, ಕಂಟಿನ್ಯೂಸ್ ಒಂದು ದಿನ 2 ದಿನ ಹತ್ತಲ್ಲ ನೀನು. ಅದು ಇವಾಗ ಮಳೆ ಬಿದ್ದಿರೋದಕ್ಕೆ ಹಂಗೆ ಜಾರ್ತಾ ಇದೆ. ಯಪ್ಪ ಡಾರ್ಲಿಂಗ್ಸ್, ಫುಲ್ ಬೇವ್ತಾಗಿದ್ದೀನಿ ನಾನಂತೂ. ನಮ್ಮ ಮನೆಯವ್ರು ಲೈಟಾಗಿ ಹತ್ತುತ್ತಾ ಇದ್ದಾರೆ. ಲಾಸ್ಟಲ್ಲಿ ಬರ್ತಾ ಇರೋದೇ ನಮ್ಮ ಅಕ್ಕ. ಏನು ಅನ್ನಿಸ್ತಾ ಇದ್ದೇನೆ ಅಕ್ಕ, ಲಾಸ್ಟಲ್ಲಿ ಬರ್ತಾಯಿದೆಯಲ್ಲ. ನೀರು ಕುಡಿತೀಯಾ? ಮತ್ತು ಇಲ್ಲೇ ಸ್ನಾನ ಮಾಡ್ತಾಯಿದ್ಯಾ ನೀನು? ನಾನು ನೋಡಿ, ಓ ಮೈ ಗಾಡ್, ತಲೆ ಗಿರ್ ಅಂತಿದೆ. ತಲೆ ಗಿರ 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 ಆಯ್ತಾ ಇರೋದು ನನಗೆ ಬೇಜಾರಾಯ್ತಾ ಇಲ್ಲ. ಕುತ್ಕೋ ಅಂತೆ ನೀನು ಬೇಜಾರು ಮಾಡ್ತಾ ಇದ್ದೆ. ಅವಳು ಹೆಂಗೋ ಹತ್ತುತ್ತಾಳೆ ಬಿಡೋಮ್ಮ, ನಿಂಗೆ ಯಾಕಮ್ಮ? ಭಯ, ಏನು ಸಮಾಚಾರ? ಹೆಂಗೈತೆ ದರ್ಶನ? ಚೆನ್ನಾಗಿದ್ದೀರಾ? ಹೋದಾಗಲೇ ದರ್ಶನ ಆಯ್ತು. ಹೌದಾ? ಸೂಪರ್. ಪಕ್ಕ ಅರ್ಧ ಗಂಟೆಯಲ್ಲಿ ದರ್ಶನ ಆಯ್ತದೆ. ಹೌದಾ? ನಂಜುಂಡೇಶ್ವರ ಹೇಳೋರೆ. ಲಿಂಕ್ಸ್ ಹೋಗ್ತಿದ್ದಂಗೆ ದರ್ಶನ ಆಗುತ್ತಂತೆ, ರಶ್ ಏನಿಲ್ಲ ಅಂತೆ. ನಾವು ಇನ್ನೂ ಮೆಟ್ಲು ಹತ್ತುತ್ತಾ ಇದ್ದೀವಿ. 500 ಮೆಟಲ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ 500 ಇದೆ. ದರ್ಶನ ಸೂಪರ್ ಆಗುತ್ತೆ. ಯಾರು ಕೂಡ ಜಾಸ್ತಿ ಜನ ಇಲ್ಲ ಅಂತ ಇದ್ದಾರೆ. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಆಲ್ರೆಡಿ ಇಬ್ಬರು ಹೋಗ್ಬಿಟ್ಟಿದ್ದಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ನಾವು ಹೊತ್ತಷ್ಟೊಳಗೆ ಅವ್ರು ದರ್ಶನ ಮುಗಿಸ್ಕೊಂಡು ಬರ್ತಾ ಇರ್ತಾರ ಅಂತ. ಅಷ್ಟು ಸ್ಪೀಡ್ ಇರಲ್ವಾ ಅವರು? ಥರ ನಂಬಿಕೆ. ಹಾಂ, ಫಾತಿಮನ ಬಿಟ್ಟು ಬಂದ್ರ ಮನೇಲಿ. ಫಾತಿಮಾಜಿ ಇಲ್ಲಿಗೆ ಬರೋಂಗೆ ಇಲ್ವಲ್ಲ. ಇದು ಚಾಮುಂಡಮ್ಮಕ್ಕಿ ಟೆಂಪಲ್ ಅಲ್ವಾ? ನೀವು ಇವಾಗಲೂ ಕಪ್ಪದೆ ಆದ್ರೆ ಬಟ್ಟೆ ಕೊಡಿ, ಹಾಕೊಂಡ್ಬಿಡ್ತೀನಿ ನೋಡಿ. ಅಕ್ಷತೆಗಿಂತ ಫಾತಿಮಾನ ಇಷ್ಟಪಡೋರು ಜಾಸ್ತಿ ಇದ್ದಾರೆ. ಫಾತಿಮಾ ಬರಬೇಕಿತ್ತಂತೆ ಚಾಮುಂಡಮ್ಮನ ಟೆಂಪಲ್ಗೆ. ಸೊ ಡಾರ್ಲಿಂಗ್ಸ್, ಇವಾಗ 500 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ 500 ಸ್ಟೆಪ್ಸ್ ಇದೆ. ಆಲ್ರೆಡಿ ಅವ್ರು ಹೋಗ್ತಾ ಇದ್ದಾರೆ ನೋಡಿ. ನಿಮ್ಗೆ ಏನಾದ್ರು ಬಂದರೆ ತಿನ್ನೋದಕ್ಕೆ ಇಲ್ಲೆಲ್ಲ ಸಿಗುತ್ತೆ, ತೊಗೋಬೋದು. ಸೊ ವಿಲ್ ಗೋ ನಾವು. ಇಲ್ಲಿಂದ ನಂದಿ ಸಿಗುತ್ತೆ. ನೆಕ್ಸ್ಟು ನಂದಿ ಸಿಕ್ಕಾದ್ಮೇಲೆ ವಿಲ್ ಗೋ ಫರ್ದರ್. ಇಲ್ಲೇ ಹತ್ಕೊಳ್ಳೋಣ ಡಾರ್ಲಿಂಗ್ಸ್. ರೋಡ್ ಅಂತ ಅಂದರೆ ಇಲ್ಲೇ ಚಿಕ್ಕದಾಗಿ ಮೆಟ್ಲು ಸಿಗುತ್ತೆ. ಈ ಮೆಟ್ಲಿಗೂ ಬಿಟ್ಟಿಲ್ಲ, ಕುಂಕುಮ ಹಚ್ಬಿಟ್ಟಿದ್ದಾರೆ. ಸೊ ನೋಡಿ, ಇದು ನಂದಿ. ತುಂಬ ಜನಕ್ಕೆ ಈ ಟೆಂಪಲ್ ಇರೋದೇ ಗೊತ್ತಿಲ್ಲ ಡಾರ್ಲಿಂಗ್ಸ್. ನಂದಿ ಏನಿದೆ, ನಂದಿ ವಿಗ್ರಹದ ಹಿಂದೆ ಇದೊಂದು ಟೆಂಪಲ್ ಇದೆ. ಈ ಟೆಂಪಲ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪವರ್ಫುಲ್ ಟೆಂಪಲ್, ಗುಹಾ ಶಿವಾಲಯ ಅಂತ ಡಾರ್ಲಿಂಗ್ಸ್. ಕೇವ್ ಒಳಗಡೆ ಇರುವ ಲಿಂಗ. ತುಂಬ ಜನಕ್ಕೆ ಇದು ಗೊತ್ತೇ ಇರಲ್ಲ. ಹಂಗೆ ಬರ್ತಾರೆ, ಅಲ್ಲಿ ದರ್ಶನ ಮಾಡ್ಕೊತಾರೆ, ಹಂಗೆ ಹೋಗ್ಬಿಡ್ತಾರೆ. ಇಲ್ಲಿ ನೋಡಿ, ಈ ಗುಹೆ ಒಳಗಡೆ ಲಿಂಗು ಇದೆ. ಗುಹೆ ಒಳಗಿರೋ ಲಿಂಗು ನೋಡಿ, ದರ್ಶನ ಮಾಡ್ಕೊಳ್ಳಿ. ತುಂಬ ಜನ ನೋಡೇ ಇರಲ್ಲ, ನೋಡ್ಕೊಳ್ಳಿ ಲಿಂಗ ನೋಡಿ ಡಾರ್ಲಿಂಗ್ಸ್. ಈ ಟೆಂಪಲ್ನ ತುಂಬ ಜನ ಮಿಸ್ ಮಾಡಿರ್ತೀರಾ. ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಬೇಡಿ. ನೋಡಿ, ಹಿಂದೆ ಸನ್ಸೆಟ್ ಆಗ್ತಾಯಿದೆ, ಸೂಪರಾಗಿದೆ ವ್ಯೂ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬಂದರೆ
ಒಂದು 4 ಕಳ್ಳು ಸಕ್ಕರೆ ಕೊಡ್ತಾರೆ. ದಟ್ ಈಸ್ ಗ್ಲೂಕೋಸ್. ಹತ್ತಿ ಸುಸ್ತಾಗಿರುತ್ತೆ, ಅದನ್ನು ತಗೊಂಡ್ರೆ ಸುಸ್ತು ಕಮ್ಮಿ ಆಗುತ್ತೆ ಸೈಂಟಿಫಿಕ್ ಆಗಿ. ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ಇಲ್ಲೊಂದು ಟೆಂಪಲ್ ಇತ್ತು, ಇಲ್ಲಿ ಇರಬೇಕು ಅಂತ. ಡಾರ್ಲಿಂಗ್ಸ್ ನಂದಿ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈ ಮೆಟಲ್ಗಳೇನು ಅಷ್ಟು ಅಪ್ಪಿಲ್ಲ, ಎಲ್ಲ ಸ್ಲ್ಯಾಂಟ್ ಆಗಿದೆ. ಸೊ ಬೇಗ ಹೋಗ್ಬಿಡ್ಬೋದು, ಬೇಗ ಹೋಗ್ಬಿಡೋಣ, ಬೇಗ ಹೋಗಿ ಅಮ್ಮನವ್ರ ದರ್ಶನ ಮಾಡೋಣ. ಓಕೆ ಡಾರ್ಲಿಂಗ್ಸ್, ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 700 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ವೆದರ್ ಯಾವ ಥರ ಚೇಂಜ್ ಆಗಿದೆ ಅಂದರೆ ಹತ್ತಬೇಕಾದ್ರೆ ಬೆಳಕಿತ್ತು, ಇವಾಗ ಆಲ್ರೆಡಿ ನೋಡಿ ಯಾವ ಥರ ಫೀಲ್ ಆಗ್ತಾ ಇದೆ. ಕತ್ಲೆ ಆಲ್ರೆಡಿ ಆಗ್ತಾ ಇದೆ. ಮಂಡಿ ಸೇವೆ ಮಾಡ್ತಾ ಇದ್ದಾರೆ ಯಾರು, ಗ್ರೇಟ್ ಆ್ಯಕ್ಚುಲಿ. ಓಕೆ ಡಾರ್ಲಿಂಗ್ಸ್, ಮೇಲ್ಗಡೆ ಬಂದ್ವಿ ಇವಾಗ ಎಲ್ರೂ. ಮೆಟ್ಲು ಕಂಪ್ಲೀಟ್ ಆಯಿತು. ಇವಾಗ ಸುಸ್ತೇನಿಲ್ಲ ಆ್ಯಕ್ಚುಲಿ. ಮ್ಯೂಸಿಕ್ ಕೇಳಿಸ್ತಾ ಇದೆಯಾ, ಡಿನ್ ಅಂತ ಬ್ಯಾಕ್ಗ್ರೌಂಡಲ್ಲಿ ಅಮ್ಮನವ್ರದ್ದು ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ. ನಾವು ಇವಾಗಲೇ ರಪ್ಪಂತ ಹೋಗ್ಬಿಡ್ಬೋದು ದರ್ಶನಕ್ಕೆ. ಅಕಸ್ಮಾತ್ ನಾವು ಇವಾಗಲೇ ದರ್ಶನಕ್ಕೆ ಹೋದರೆ ಉತ್ಸವ ಮೂರ್ತಿ ಇಟ್ಟಿರ್ತಾರೆ. 6:30 1 ಅವರ್ ಅಥವಾ 1.5 ಅವರ್ ಉತ್ಸವ ಮೂರ್ತಿ ಇಟ್ಟಿರ್ತಾರೆ. ಯಾಕಂತಂದರೆ ಯಾಕೆ ಅಂತ ಗೊತ್ತಿಲ್ಲ, ಪೂಜೆ ಮಾಡೋದಕ್ಕೆ ಅಥವಾ ರೆಸ್ಟ್ಗೆ ಅಂತ. 1.5 ಅವರ್ ಆದಮೇಲೆ 7:30 ಅಥವಾ 8 ಗಂಟೆಗೆ ಸೇಮ್ ಗರ್ಭಗುಡಿನ ಓಪನ್ ಮಾಡ್ತಾರೆ, ಉತ್ಸವ ಮೂರ್ತಿನ ತೆಗೆದು. 1.5 ಅವರ್ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಹೋಗೋಣ. ಓಕೆ, ಎಲ್ಲೋದ್ರು ಇವರು? ಗೋಪುರ ಕಾಣಿಸ್ತಾ ಇದೆ ಡಾರ್ಲಿಂಗ್ಸ್, ನೋಡಿ ಇದಾಗ್ಬಿಟ್ಟಿದೆ ಅಲ್ವಾ? ಎಷ್ಟು ಒಂಥರ ನೋಡಿದ ತಕ್ಷಣ ಏನೋ ಒಂಥರ ಹತ್ತಿದೆಲ್ಲ, ಇಲ್ಲೇ ಸುಸ್ತೆಲ್ಲ ಹೊಟ್ಟೆ ಹೋಯ್ತು ಆಕ್ಚುಲಿ. ಹಾಯ್ ಬ್ರೋ. ಹಾಯ್ ಬ್ರದರ್. ಹಾಯ್ ಹಾಯ್. ಹೌದು ಬ್ರದರ್, ಫಾತಿಮಾ ಅಂತ ಚೆನ್ನಾಗಿತ್ತು ಅದು ರೀಲ್ಸ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹತ್ಕೊಂಡು ಬಂದರೆ ಇದು ಕೊನೆ ಮೆಟ್ಲು. ನಮಸ್ಕಾರ ಮಾಡಿಕೊಂಡ್ರೆ ನೋಡಿ ಇಲ್ಲಿಂದ ಹೋಗುತ್ತೆ ಮೆಟ್ಲು ಹತ್ತೋರಿಗೆ ಕ್ಯೂ ಇದು. ನೋಡಿ ಕ್ಯೂ ಅಲ್ಲಿ ರಶ್ ಇಲ್ಲ ಆ್ಯಕ್ಚುಲಿ. ಮೆಟ್ಲು ಹತ್ಕೊಂಡು ಬಂದರೆ ಹೌದು ಖಾಲಿ ಖಾಲಿ. ನೋಡಿ ಅಂಕಲ್ ಹೇಳ್ತಾ ಇದ್ದಾರೆ ಖಾಲಿ ಖಾಲಿ. ನೋಡಿ ಎಷ್ಟು ಫ್ರೀ. ನೋಡ್ತಿರ್ತೀರಾ ವಿಡಿಯೋಸ್? ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಹೌದಾ ಬ್ರೋ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೋಡಿ ಡಾರ್ಲಿಂಗ್ಸ್ ಕ್ಯೂವೇ ಇಲ್ಲ, ಎಷ್ಟು ಖಾಲಿ ಖಾಲಿ ಇದೆ ನೋಡಿ. ಯಾರು ಬರ್ತಾ ಇಲ್ಲ, ಯಾರು ಹೋಗ್ತಾ ಇಲ್ಲ, ಅಷ್ಟೊಂದು ಕಮ್ಮಿ ಜನಸಂಖ್ಯೆ ಇದೆ. ಸುಮ್ಮನೆ ಟಿ ವಿಯಲ್ಲೆಲ್ಲ ನೋಡಿ ಗಾಬರಿ ಆಗ್ಬಿಡಿ, ಆರಾಮಾಗಿ ಬನ್ನಿ. ಮೆಟ್ಲು ಹತ್ಕೊಂಡು ಬಂದರೆ ನೋಡಿ ಸಪ್ರೇಟಾಗಿ ಕ್ಯೂ ಇರುತ್ತೆ, ಜನನೇ ಇಲ್ಲ. ದೇವಸ್ಥಾನದಲ್ಲಿ ಡಾರ್ಲಿಂಗ್ಸ್ ಹೂವು ಅಲಂಕಾರನ ಎಷ್ಟು ಸಖತ್ತಾಗಿ ಮಾಡಿದ್ರು ಅಂದರೆ, ಲಾಸ್ಟ್ ಟೈಮ್ ಪ್ಲಾಸ್ಟಿಕ್ ಹೂವನ್ನು ಬಳಸಿದ್ರು, ಅದಕ್ಕೆ ಯಾರು ಬೈದ್ರೋ ಏನು ಕಥೆನೋ ಗೊತ್ತಿಲ್ಲ. ಈ ಸಲ ನೀವೇನೇನು ನೋಡ್ತೀರ ಇಷ್ಟು ಎವ್ರಿಥಿಂಗ್ ಇಸ್ ರಿಯಲ್, ನಿಜವಾದ ಹೂಗಳಿಂದ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದರು ಡಾರ್ಲಿಂಗ್ಸ್ ಅಲಂಕಾರನ. ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳು, ಕಂಬಗಳಿಗೆ ಸುತ್ತೋದಾಗಲಿ, ಎಲ್ಲಿ ನೋಡಿದ್ರು ಹೂವು ಅಷ್ಟು ಹೂವದಲ್ಲಿ ತುಂಬಿಸ್ಬಿಟ್ಟಿದ್ರು ಈ ಸಲ ಅಂತೂ. ನಾನು ನೋಡಿರೋ ಡಾರ್ಲಿಂಗ್ಸ್ ಗರ್ಭಗುಡಿ ಹತ್ರ ಇದ್ದೀವಿ. ಅಲ್ಲೇ ನೋಡಿ ಗರ್ಭಗುಡಿ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ಕ್ಯಾಮ್ರಾ ಆಗಲಿ ವಿಡಿಯೋ ಆಗಲಿ ಮಾಡೋದು ಬೇಡ, ನೀವು ಕೂಡ ಮಾಡ್ಬೇಡಿ, ನೀಟಾಗಿ ದರ್ಶನ ಮಾಡಿ. ದರ್ಶನ ಅಂತೂ ಸಖತ್ತಾಗಾಯ್ತು. ಹೆಂಗಾಯ್ತು ಮಮ್ಮಿ ದರ್ಶನ? ಸೂಪರ್ ಆಗೈತೆ. ಅರುಂಧತಿ ಪಿಕ್ಚರ್ ಎಲ್ಲ ಆಗಿರೋ ಅನುಷ್ಕಾ ಆಗಿದೆಯಲ್ಲ ಮಮ್ಮಿ. ಏನಮ್ಮ ಅದು? ನಾನು ಆಯ್ತು ಬಾವ, ನೀನ್ ಚಾಮುಂಡೇಶ್ವರಿನೇ. ದರ್ಶನ ಮಾತ್ರ ಸಖತ್ತಾಗಾಯ್ತು. ಯಾರ್ಯಾರಿಗೆ ಹೆಂಗ್ ದರ್ಶನ ಆಯ್ತು ಕೇಳೋಣ. ಹೆಂಗಾಯ್ತು ಅಮ್ಮ ದರ್ಶನ? ಚೆನ್ನಾಗಾಯ್ತು, ನಾನು ತುಂಬಾ ಚೆನ್ನಾಗಿ ನೋಡಿದೆ. ಅಕ್ಷತಾ ನಿಂದು? ತುಂಬಾ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಿ ನೋಡಿದೆ. ಕಲ್ಲೋಕ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅದಕ್ಕೆ ಹೆಂಗಾಯ್ತು ದರ್ಶನ? ತುಂಬಾ ಚೆನ್ನಾಗಿ. ಅದಕ್ಕೆ ಫುಲ್ ಸಾಫ್ಟ್ ಆಗ್ಬಿಟ್ಟಿದ್ದಾರೆ, ಫುಲ್ ಸಾಫ್ಟ್. ಇವತ್ತೇನು ಗೊತ್ತಾ, ಫುಲ್ ಐಸ್ ಅಷ್ಟು ನೀಟಾಗಿ ಕಾಣಿಸಲ್ಲ ಅಮ್ಮನವ್ರದ್ದು. ಬಟ್ ಏನೇ ಹೇಳಿ ಡಾರ್ಲಿಂಗ್ಸ್,
ನಮ್ಮಮ್ಮನ್ನ ಬಂದು ಇಲ್ಲಿ ದರ್ಶನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಸೂಪರ್ ಆಗೈತೆ ದರ್ಶನ. ಹಾಂ, ಮೈಸೂರಲ್ಲಿರೋರಿಗೆ, ಮೈಸೂರು ಸುತ್ತಮುತ್ತದವ್ರಿಗೆ ಇರೋರಿಗೆ ಈ ಫೀಲಿಂಗ್ ಗೊತ್ತಾಗುತ್ತೆ. ಬೆಟ್ಟಕ್ಕೆ ಬಂದು ಅಮ್ಮನ ದರ್ಶನ ಮಾಡೋ ಫೀಲಿಂಗು. ಹಾಂ, ನೆಮ್ಮದಿಗೆ ಇನ್ನೊಂದು ಹೆಸರೇ ಚಾಮುಂಡಿ ಬೆಟ್ಟ. ದರ್ಶನ ಆಗಿದೆ. ಕಮಾನ್, ಲೆಟ್ಸ್ ಗೋ ನಾವು. ಓಕೆ ಡಾರ್ಲಿಂಗ್ಸ್, ನೋಡಿ ಎಲ್ಲರೂ ದರ್ಶನ ಮುಗಿಸ್ಕೊಂಡು ಇವಾಗ ಬೆಟ್ಟ ಇಳಿಯೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 9:30, ಯಾರೂ ಬೆಟ್ಟ ಇಳಿತಾ ಇಲ್ಲ, ನಾವು ಮಾತ್ರ ಬೆಟ್ಟ ಇಳಿತಾ ಇದ್ವಿ. ಪ್ರಾಣಿ ಗಿಣಿಗಳು ಚಿರತೆ ಇದೆ, ಆ್ಯಕ್ಚುಲಿ ಇಲ್ಲಿ ಚಿರತೆ ಇರುತ್ತೆ ಬಂದರೆ. ನೋಡಿ ಡಾರ್ಲಿಂಗ್ಸ್, ಇಲ್ಲಿಗೆ 1000 ಮೆಟ್ಲು. ನೋಡಿ ಡಾರ್ಲಿಂಗ್ಸ್, ಶಂಕುಹುಳ ಎಷ್ಟು ದೊಡ್ಡದಿದೆ. ಇದೆ ನೋಡಿ ಶಂಕುಹುಳ. ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ನೋಡೋಕ್ಕಾಗಿರ್ಲಿಲ್ಲ ದೇವ್ರನ್ನ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಾಸ್ ಒಬ್ಬರೇ ಇದ್ದಾರೆ. ಜೈ ಶ್ರೀರಾಮ್. ಡಾರ್ಲಿಂಗ್ಸ್ ನೋಡಿ, ಒಬ್ಬನೇ ಹೋಗ್ತಾ ಇದ್ದೀನಿ, ಎಲ್ಲ ಬಿಟ್ಟು ಓಡ್ಬಿಟ್ಟಿದ್ದಾರೆ. ಅಲ್ಲೇನೋ ಅದು ಶಂಕುಹುಳ ನೋಡೋಣ ಅಂತ ನಿಂತ್ಕೊಂಡ, ಅದು ಸ್ಟೋರೇಜ್ ತುಂಬೋಗಿತ್ತು. ಸ್ಟೋರೇಜ್ನ ಡಿಲೀಟ್ ಮಾಡಿ ಅದನ್ನು ವೀಡಿಯೋ ಮಾಡೋಷ್ಟೊಳಗೆ ಇವಾಗ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಒಬ್ಬನೇ ಹೋಗ್ತಾ ಇದ್ದೀನಿ ಡಾರ್ಲಿಂಗ್ಸ್. ಇಲ್ಲೇ ಇದ್ದಾರೆ, ಹೋಗಿಲ್ಲ. ಹಾಂ, ಯಾಕೆ ಹಿಂಗೆ ಕೂತಿದ್ರೆ ಎಲ್ಲ? ಡಾರ್ಲಿಂಗ್ಸ್ ನೋಡಿ ಇವಾಗ ವ್ಯೂ ಹೆಂಗಿದೆ ನೋಡಿ. ವಾವ್, ಎಷ್ಟು ಸಾಕಾದ ಕಾಣಿಸ್ತದೆ ನೋಡಿ ಡಾರ್ಲಿಂಗ್ಸ್ ಮೈಸೂರು. ಡಾರ್ಲಿಂಗ್ಸ್, ಮಾವಿನಕಾಯಿ ಚುರುಮುರಿ ಎಲ್ಲ ತಿನ್ಕೊಂಡು ಇಳಿತಾ ಇದೀವಿ ಬೆಟ್ಟನ. ನೋಡಿ ಹೆಂಗೆ ಇಳಿತಾ ಇದ್ದಾರೆ. ನಾವು ಹೊರಟಾಗ ಅರೌಂಡ್ 9 o'clock, ಇವಾಗ ಆಲ್ರೆಡಿ 10:20, 10:20 ಡಾರ್ಲಿಂಗ್ಸ್. ಇನ್ನೂ ಇಳಿತಾ ಇದ್ದೀವಿ. ನಿಮಗೆ ಇನ್ನೂ ವ್ಯೂ ಕಾಣಿಸುತ್ತೆ ನೋಡಿ, ಅಂದರೆ ಇನ್ನೂ ನಾವು ಎಷ್ಟು ಪೀಕಲ್ಲಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ವ್ಯೂ, ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ ನೋಡಿ ವ್ಯೂ. ಅಂದರೆ ಇನ್ನೂ ನಾವು ಟಾಪಲ್ಲೇ ಇದ್ದೀವಿ, ನಿಧಾನಕ್ಕೆ ಇಳಿತಾ ಇದ್ದೀವಿ. ಅದು ಇದು ಸಿಕ್ಕಿದೆಲ್ಲ ತಿನ್ಕೊಂಡು. ಕತ್ಲೆ ಎಷ್ಟಿದೆ ನೋಡಿ ಡಾರ್ಲಿಂಗ್ಸ್. ಇನ್ನು 300 ಮೆಟ್ಲು ಇದೆ ಅಂತ ಡಾರ್ಲಿಂಗ್ಸ್ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ಮೆಟ್ಲಿದೆ ರಾಜಿ? 300. ಯಾಕೆ ಹಾರ್ತಾ ಇದೆಯಾ ಜಿಂಕೆ ಮರಿನ ನೀನು? ಚಕ ಅಂತ ಹಾರ್ತಾ ಇದ್ದ ನಮ್ಮಮ್ಮ. ನೀನು ಬೈದಲ್ಲ, ಬೇಗ ಹೋಗು, ನಿಂತಿದೆಯಲ್ಲ ಅಂತ ನಾನು ಬೈದಿದ್ದಕ್ಕೆ ಓಡ್ತಾ ಇದ್ದ ನಮ್ಮಮ್ಮ. ಹೌದು, ತೋರಿಸ್ಬಿಡ್ಬೇಕು ಈಗ. ಫಸ್ಟ್ ಹೋಗಿ ನಮ್ಮಮ್ಮ ಕೆಳಗಡೆ ಇಳಿದು, ನೋಡು ನಾನು ಫಸ್ಟ್ ಬಂದೆ ಅಂತ. ನಂಗೇನೋ ಏನಾದರೂ ಮಾಡ್ಕೊ ಅಂತ. ಆಯ್ತಾಯ್ತು, ಸಮಾಧಾನ, ನಿಧಾನಕ್ಕೆ ಆಡ್ಸೋದಿಲ್ಲ. 3 ಜನನು ಒಬ್ಬೊಬ್ರು ಕೈ ಹಿಡ್ಕೊಂಡು ಇಳಿತಾವ್ರೆ. ನಾನೇ ಜಾರ್ಬಿಟ್ಟಿದ್ನಲ್ಲಪ್ಪ. ಕಾಲು ನೋಡಿ ಡಾರ್ಲಿಂಗ್ಸ್ ಹೆಂಗಾಗಿದೆ, ನಡುಕ್ತಾ ಇದೆ. ಆ್ಯಕ್ಚುಲಿ ಮದುವೆ ದಿನ ಮದುವೆ ಹೆಣ್ಗೆ ಹಾಕಿರ್ತಾರಲ್ಲ, ಹಂಗಾಗಿದೆ ಕಾಲು. ಅಯ್ಯೋ ದೇವ್ರೆ, ಹೆಂಗೆ ಇಳಿತಾ ಇದ್ದಾರೆ ನೋಡಿ ಎಲ್ಲ ನಮ್ಮ ಮನೆ ಗರ್ಲ್ಸ್. ನಾನು ಒಬ್ಬನೇ ಬಡಪಾಯಿ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದೆ ಏನಾದರೂ ಕಾಣಿಸ್ತಾ ಇದೆಯಾ? ಟೈಗರ್ ಚಿರುತ್ತೆ ಏನಾದರೂ? ಯಪ್ಪ, ಹಿಂದೆ ನೋಡೋಕ್ಕೆ ಭಯ ಆಗ್ತಾಯಿದೆ. ಡಾರ್ಲಿಂಗ್ಸ್, ಮೆಟ್ಲಿಳ್ಕೊ ಬಂದರೆ ನೋಡಿ ಹಿಂದೆ ಲಾಕ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಟೈಮಿಂಗ್ಸ್ ಮುಗೀತು ಅಂತ ಎಲ್ಲ ಇಲ್ಲೇ ಕೂತಿದ್ದಾರೆ. ಸೊ ಅಲ್ಲಿ ಕಾಪ್ಸು ಫೋನ್ ಮಾಡಿದ್ದಾರೆ, ಕೀ ಬೇಕು ತಗೊಬನ್ನಿ ಅಂತ. ಮತ್ತೆ ಬಂದಿದ್ದಾರೆ, ಇಳಿದಿದ್ದಾರೆ ಅಂತ. ಅಯ್ಯೋ ದೇವರೇ, ನೋಡಿ ಅಲ್ಲಿ ಲಾಕ್ ಹಾಕೋಗ್ಬಿಟ್ರೆ ಉದ್ದಕ್ಕೂ ಕೂತಿದ್ದಾರೆ. ಡಾರ್ಲಿಂಗ್, ಸೀರಿಯಸ್ ಆಗಿ ಲೇಟಾಗಿ ಇಳ್ಬೇಡಿ. ನಾವೇನೋ ಫ್ಯಾಮಿಲಿ ಇದ್ದೀವಿ, ಒಂದು 7-8 ಜನ ಇದ್ದೀವಿ ಅಂತ ಅವರು ನೀಟಾಗಿ ಮಾತಾಡಿ ಕೀನ ತರಿಸ್ತಾ ಇದ್ದಾರೆ. ಒಬ್ಬರೇ ಇಬ್ಬರೇ ಏನಾದರೂ ಲಾಕ್ ಆದರೆ ಬೈಸ್ಕೊತೀರಾ. ಸೊ ಆನ್ ಟೈಮ್ ಏನಿದೆ ಟೈಮ್ಗೆ ಹೋಗಿ ಟೈಮಿಗೆ ಬಂದುಬಿಡಿ. ಇದು ಒಂದು ನಿಮ್ಗೊಂದು ಇನ್ಫಾರ್ಮೇಷನ್ನು. ಬೆಟ್ಟ ಏನಾದ್ರು ಹತ್ತಿದ್ರೆ ಟೈಮಿಂಗ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಬೀಗ ಹಾಕೊಂಡು ನಿಜವಾಗ್ಲೂ ಹೋಗ್ತಾರೆ, ಸುಮ್ಮನೆ ಹೇಳೋದಲ್ಲ, ನಿಜವಾಗ್ಲೂ ಬೀಗ ಹಾಕೊಂಡು ಹೋಗಿದ್ದಾರೆ. ನೋಡಿ, ನಾವು ಬಂದು ಆಲ್ರೆಡಿ 1/4 ಗಂಟೆ ಆಗಿದೆ. 1/4 ಗಂಟೆಯಿಂದ ಕಾಯ್ತಾನೆ ಇದ್ದೀವಿ. ಕೀನ ಹಾಕಿ ಹೋಗಿದ್ದಾರೆ. ಯಾರು ಆಫೀಸರ್ಸ್ ಇದ್ದಾರೆ, ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದನ್ನು ಅವರು. ಸೊ ಇವ್ರ ಹತ್ರ, ಇಲ್ಲಿರೋ ಕೂಡ ಆಫೀಸರ್ಸ್ ಹತ್ರ, ಪೊಲೀಸ್ ಹತ್ರ ಕೂಡ ಕೀಸ್ ಇಲ್ಲ. ಅವರು ಕಾಲ್ ಮಾಡಿದ್ದಾರೆ, ಹಿಂಗೆ ಇದು ಬಂದಿದ್ದಾರೆ, ಬನ್ನಿ ಕೀ ತೊಗೊಂಡು ಅಂತ. ಸೊ ಡಾರ್ಲಿಂಗ್ಸ್, ಗೊತ್ತಾಯ್ತಲ್ಲ, ಮೆಟ್ಲೇನಾದ್ರು ಹತ್ತಿದ್ರೆ ಆನ್ ಟೈಮ್ ಇಳಿದ್ಬಿಡ್ಬೇಕು. ಓಕೆನಾ? ನೋಡಿ, ಇವಾಗ ಓಪನ್ ಮಾಡಿದ್ರು ಫೈನಲಿ. ಎದಳಿ ಅದಕ್ಕೆ ಹೋಗೋಣ. ಓಪನ್ ಮಾಡಿದ್ರು ಡಾರ್ಲಿಂಗ್ಸ್. ಬಂದು ತೆಗೆದ್ರು ಇವಾಗ. ಥ್ಯಾಂಕ್ ಯು ಸರ್. ಓಕೆ ಪಾಪ, ಇಷ್ಟೊತ್ತಲ್ಲಿ ಬಂದು ಲಾಕ್ ಆಗಿರೋಕ್ಕಿನ್ನ ಓಪನ್ ಮಾಡಿಕೊಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಡಾರ್ಲಿಂಗ್ಸ್. ನೋಡಿ, ಸೊ ಸಕ್ಸಸ್ಫುಲಿ ಮೊದಲನೇ ಆಷಾಢ ಶುಕ್ರವಾರ ದಿನ ಅಮ್ಮನವ್ರ ದರ್ಶನವೂ ಆಯಿತು, ಮೆಟ್ಲತ್ತಿ ಹೋಗಿದ್ದು ಆಯಿತು, ಮೆಟ್ಲಿಳಿದು ಬಂದಿದ್ದು ಆಯಿತು ಇವಾಗ. ಸೊ ನನ್ನ ಡಾರ್ಲಿಂಗ್ಸ್ಗಳು ಯಾರ್ಯಾರು ಇದ್ದೀರಾ, ನಿಮ್ಮೆಲ್ರಿಗೂ ಅಮ್ಮನವ್ರ ಆಶೀರ್ವಾದ ಇರಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಡಾರ್ಲಿಂಗ್ಸ್ ಅಂತ ಹೇಳ್ತಾ, ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಸಿ ಯು, ಲವ್ ಯು.